ಹಾಯ್ ಹಲೋ ಸಮಸ್ತ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686K ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಕರ್ನಾಟಕ ಸರ್ಕಾರ ಗ್ರಾಮ ಲೆಕ್ಕಾಧಿಕಾರಿಗಳ ಕೈಪಿಡಿ ಅಂತಕ್ಕಂಥ ಒಂದು ವಿಶೇಷವಾಗಿರುವಂತಹ ಗೋರ್ಮೆಂಟ್ ಅಥಾರಿಟಿಯಿಂದನೇ ತೆಗೆದುಕೊಂಡು ಬಂದಿರತಕ್ಕಂತಹ ಒಂದು ಅಫಿಷಿಯಲ್ ಒಂದು ಪುಸ್ತಕ ಅಥವಾ ಒಂದು PDF ರೂಪದ ಒಂದು ಸ್ಲೈಡ್ಗಳ ರೂಪದ ಒಂದು ವಿಚಾರವನ್ನು ತಮಗೆ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಸಂಬಂಧಿಸಿರುವ ಹಾಗೆ ತಮಗೆ ಒಂದು ಆರಂಭದಲ್ಲಿ ಕನ್ನಡ ಪೇಪರ್ ಇರುತ್ತೆ. ಅದು 50 ಅಂಕಗಳಕ್ಕಿಂತ ಹೆಚ್ಚಿಗೆ ತಾವು ಗಳಿಸಿದರೆ ತಾವು ಎಂಟ್ರನ್ಸ್ ಆಗ್ತೀರಿ. ಎಂಟ್ರನ್ಸ್ ಆದ ನಂತರ ಮುಂದೆ GK ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಕಮ್ಯುನಿಕೇಷನ್ ಪೇಪರ್ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಿಸಿದ ಹಾಗೆ ಇದ್ದರೆ, GK ಪೇಪರ್ನಲ್ಲಿ ಹಿಸ್ಟ್ರಿ, ಪೊಲಿಟಿಕಲ್ ಅಂದರೆ ಒಂದು ಮಾನವಿಕ ಶಾಸ್ತ್ರದ ವಿಷಯಗಳ ಜೊತೆಗೆ ವಿಲೇಜ್ ಅಕೌಂಟೆಂಟ್ಗಾಗಿಯೇ ಕೆಲವೊಂದು ಪ್ರಶ್ನೆಗಳಿರ್ತವೆ. ಆ ಒಂದು ಪ್ರಶ್ನೆಗಳ ವೇಟೇಜ್ ಎಷ್ಟಿರುತ್ತೆ ಅಂದರೆ ಅಂದಾಜು 12ರಿಂದ 15 ಪ್ರಶ್ನೆಗಳು ಒಂದು ವಿಲೇಜ್ ಅಕೌಂಟೆಂಟಿಗೆ ಒಂದು ವಿಶೇಷವಾಗಿರುವಂತಹ ಒಂದು ಪ್ರಶ್ನೆಗಳು ಬರುವಂಥದ್ದು. ಹಾಗಾಗಿ ಆ ಒಂದು 12ರಿಂದ 15 ಪ್ರಶ್ನೆಗಳು ತಾವು ಉತ್ತರಿಸಬೇಕಂದ್ರೆ ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಕೈಪಿಡಿ ಒಂದು ಕರ್ನಾಟಕ ಸರ್ಕಾರ ಗೋರ್ಮೆಂಟ್ ಅಥಾರಿಟಿಯಿಂದನೇ ತೆಗೆದುಕೊಂಡು ಬಂದಿರತಕ್ಕಂತಹ ಈ ಒಂದು PDF ರೂಪದ ಕ್ಲಾಸನ್ನು ತಾವು ಕೇಳಲಿಕ್ಕೆ ಸಾಧ್ಯ ಆಗಿರಬೇಕು. ಏಕೆಂದರೆ ಇವಾಗ ಆರಂಭದ ಇಂಟರ್ನಲ್ಸ್ ಎಕ್ಸಾಮ್ಸು ಕನ್ನಡಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಿದ್ದರೆ, GK ಪೇಪರ್ ಅಂತೂ ಮಾನವಿಕ ಶಾಸ್ತ್ರ ಒಳಗೊಂಡಂತೆಯೇ ಪ್ರಚಲಿತ ಘಟನೆಗಳು ಕೂಡ ಇರ್ತದೆ. ಜೊತೆಗೆ ಕಮ್ಯುನಿಕೇಷನ್ ಪೇಪರ್ ಅಂತೂ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಮ್ಯುನಿಕೇಷನ್ ಪೇಪರು ಕನ್ನಡ, ಇಂಗ್ಲೀಷ್ ತದಾದ ನಂತರ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಓಕೆನಾ. ಇಲ್ಲಿ ನಾವು GK ಪೇಪರ್ನಲ್ಲಿ 12ರಿಂದ 15 ಏನು ಅಂಕಗಳು ಬರ್ತಾ ಹೋಗ್ತದೆ. ಗ್ರಾಮ ಲೆಕ್ಕಾಧಿಕಾರಿ, ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿ. ಇವಾಗ ನಾವು PDO ಸಿಲೆಬಸ್ಸನ್ನು ತೆಗೆದುಕೊಂಡ ಸಂದರ್ಭದಲ್ಲಿ GK ಅಂತ ತೆಗೆದುಕೊಂಡಂಥ ಒಂದು ಪೇಪರ್ನಲ್ಲಿ PDOಗೆ ಸಂಬಂಧಪಟ್ಟ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಯಾವ ರೀತಿ ಒಂದು ವಿಶೇಷವಾಗಿರುವಂತಹ ವಿಚಾರದ ಆಧಾರದ ಮೇಲೆ ಪ್ರಶ್ನೆ ಬರುತ್ತದೆಯೋ, ಅದೇ ರೀತಿಯಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಂದು ಹುದ್ದೆ ಏನು ತಲಾಟಿ ಅಂತ ಏನು ನಾವು ಕರಿತಾ ಹೋಗ್ತೀವಿ, ಆ ಒಂದು ಹುದ್ದೆಯಲ್ಲಿ ಒಂದು GK ಪೇಪರ್ನಲ್ಲಿ ವಿಶೇಷವಾಗಿ ಅದಕ್ಕೆ ಆಗಿರ್ತಕ್ಕಂಥ ಒಂದು 12ರಿಂದ 15 ಒಂದು ಅಂಕಗಳ ಒಂದು ಪ್ರಶ್ನೆಗಳು ಬರುವಂಥದ್ದು. ಹಾಗಾಗಿ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಮತ್ತು ಯಾವ ರೀತಿ ಆ ಒಂದು 12ರಿಂದ 15 ಪ್ರಶ್ನೆಗಳಿಗೆ ಫೋಕಸ್ಸಿವಾಗಿ ಹೋಗಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ವಿಡಿಯೋದಲ್ಲಿ ಆ ಕ್ಲಾಸನ್ನು ಮಾಡೋದಿಲ್ಲ, ಪೀಠಿಕೆಯ ರೂಪದಲ್ಲಿ ತಮಗೆ ಏನೆಲ್ಲ ಮುಂದಿನ ದಿನಗಳಲ್ಲಿ ಕ್ಲಾಸ್ ಇರುತ್ತದೆ, ಕ್ಲಾಸ್ ಯಾವ ರೀತಿ ಮುಂದುವರಿತಾ ಹೋಗ್ತದೆ, ಯಾವ ರೀತಿ 12ರಿಂದ 15 ಒಂದು ಅಂಕಗಳನ್ನು ತಾವು ಗಳಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಕರ್ನಾಟಕ ಸರ್ಕಾರ ಗೋರ್ಮೆಂಟ್ ಹ್ಯಾಂಡ್ಬುಕ್ ಫಾರ್ ವಿಲೇಜ್ ಅಕೌಂಟೆಂಟ್ಸ್ ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರದಿಂದ ಬಂದಿರತಕ್ಕಂಥದ್ದು. ಆಡಳಿತ ತರಬೇತಿ ಸಂಸ್ಥೆ, ಲಲಿತ್ ಮಹಲ್ ರಸ್ತೆ, ಮೈಸೂರು 570011 ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಈ ಒಂದು ಪುಸ್ತಕದ ಕೈಪಿಡಿಯನ್ನು ತೆಗೆದುಕೊಂಡು ತಮಗೆ ಬಂದಿರತಕ್ಕಂಥದ್ದು. ಇದು ವಿಶೇಷವಾಗಿರುವಂಥದ್ದು. ಈಗಾಗಲೇ ಹಲವು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಅಥವಾ ಟೆಲಿಗ್ರಾಮ್ಗಳಲ್ಲಾಗಿರ್ಬೋದು ಪೇಯ್ಡ್ ಕ್ಲಾಸಸ್ಸನ್ನು ಮಾಡಿಬಿಟ್ಟು ದುಡ್ಡನ್ನು ತೆಗೆದುಬಿಟ್ಟು ತಮಗೆ ಕ್ಲಾಸನ್ನು ತಾವು ಕೇಳ್ತಾ ಇರ್ಬೋದು. ಅದನ್ನು ಮಾಡ್ತಾಯಿದ್ರೆ ಕ್ಲಾಸ್ ತೆಗೆದುಕೊಳ್ತಾ ಓದ್ಕೊತ ಹೋಗಿ. ಬಟ್ ಅನಿವಾರ್ಯದ ಕಾರಣದಿಂದಾಗಿ ತಾವುಗೆ ಒಂದು ವೇಳೆ ಆ ಒಂದು ಪೇಯ್ಡ್ ಕ್ಲಾಸಸ್ಗಳಿಗೆ ಜಾಯಿನ್ ಆಗದೇ ಇದ್ದರೆ, ನಮ್ಮಲ್ಲಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686K ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ, ಒನ್ ಆ್ಯಂಡ್ ಓನ್ಲಿ ಫ್ರೀಯಾಗಿ ಕರ್ನಾಟಕದಲ್ಲಿ ಒಂದು ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನಂತ ಕರಿತಾ ಹೋಗ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿರುವಂತಹ ಈ 15 ಅಂಕಗಳ ಒಂದು ಯಾವ ರೀತಿ ಗಳಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ತಾವು GKಯನ್ನು ಆರಾಮಾಗಿ ಮಾಡ್ತಾ ಹೋಗ್ತೀರಿ. ಜೊತೆಗೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸನ್ನು ಆರಾಮಾಗಿ ಓದ್ಕೊಂಡು ತಾವು ಎಕ್ಸಾಮ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಕೌಂಟೆಂಟ್ಗೆ ಏನು ಸಂಬಂಧಿಸಿದ ಹಾಗೆ, ಆಫೀಸರ್ಗೆ ಸಂಬಂಧಿಸಿದ ಹಾಗೆ ಏನು ವಿಶೇಷವಾಗಿರೋಂಥ ಏನು ಪೇಪರ್ ಇದೆ ನೋಡಿ, ಆ ಒಂದು ಪೇಪರ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ, ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ತಾವು ಕೊಡಬೇಕಂದ್ರೆ ಈ ಒಂದು ಗೋರ್ಮೆಂಟಿನಿಂದನೇ ಬಂದಿರತಕ್ಕಂಥ ಒಂದು ವಿಶೇಷವಾಗಿರುವಂಥ ಒಂದು ಪುಸ್ತಕದ ಆಧಾರಿತ ಪ್ರಶ್ನೋತ್ತರಗಳ ಮತ್ತು ವಿವರಣೆ ಮತ್ತು ವಿಚಾರಗಳನ್ನು ತಿಳಿದುಕೊಂಡ್ರೆ ಮಾತ್ರ ಆ ಒಂದು 15 ಅಂಕಗಳನ್ನು ತಮಗೆ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ಇದೇ ಪ್ರಥಮ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಶೇಷವಾಗಿರುವಂಥ ಕ್ಲಾಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೊಂದು ಬಿಗ್ ಮ್ಯಾರಥಾನ್ ಕ್ಲಾಸ್ ಮುಂದಿನ ದಿನಗಳಲ್ಲಿ ಆಗುತ್ತೆ. ಬಟ್ ಇವಾಗ ನಾನು ಯಾವೆಲ್ಲ ವಿಚಾರಗಳನ್ನು ತಾವು ನೋಡ್ತಾ ಹೋಗ್ತೀರಿ ಅಂತಕ್ಕಂಥದ್ದನ್ನು ತಮಗೆ ಹೇಳ್ತಾ ಹೋಗ್ತೀನಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ
ಯಾವ ರೀತಿ ನಾವು ಪಿ ಡಿ ಒಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾಗಿರುವಂಥ ಪೇಪರ್ ಇದ್ದ ಹಾಗೆ ವಿಶೇಷವಾಗಿರುವಂತಹ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1973 ಅಥವಾ 1972 ಆ್ಯಕ್ಟ್ಗಳನ್ನು ಅಥವಾ 1974 ಆ್ಯಕ್ಟ್ಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಎ ಟು ಜೆಡ್ ಜಿ ವರೆಗೆ ಯಾವ ರೀತಿ ನಾವು ಆ್ಯಕ್ಟ್ಗಳನ್ನು ನೋಡ್ತಾ ಹೋಗ್ತೀವಿ, ಅದೇ ರೀತಿ ಇಲ್ಲಿಯೂ ಕೂಡ ನೋಡ್ತಾ ಹೋಗ್ತೀವಿ. ಯಾವ ರೀತಿ ನಾವು ಮತ್ತೊಂದು ಉದಾಹರಣೆ ಹೇಳಬೇಕಾದ್ರೆ ಸಂವಿಧಾನದಲ್ಲಿ 22 ವಿಧಿಗಳು, 12 ಅನುಸೂಚಿಗಳು, 395+ ವಿಧಿಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿಯೂ ಕೂಡ ವಿಧಿಗಳು ಬರ್ತಾ ಹೋಗ್ತವೆ. ಏಕೆಂದರೆ ಇದು ಬಹಳಷ್ಟು ಜನರಿಗೆ ಗೊತ್ತಿರದೇ ಇರತಕ್ಕಂಥ ಮಾಹಿತಿ ಆಗಿರೋದ್ರಿಂದ ಇದನ್ನು ತಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡುವುದರ ಮೂಲಕ ಈ ಒಂದು ವಿಷಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ಕರ್ನಾಟಕದಲ್ಲೇ ಯಾರು ಮಾಡದೇ ಇರತಕ್ಕಂಥ ಒಂದು ಕ್ಲಾಸನ್ನು ಮಾಡುವಂಥದ್ದು ನಮ್ಮ ಒಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686ಗೆ ಮಾತ್ರ. ಓಕೆನಾ. ಈ ರೀತಿಯಾಗಿ ನಾವಿಲ್ಲಿ ಏನೇನು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ ಇದು ಈ ಒಂದು ಕ್ಲಾಸ್ ಕೇವಲ ಬರೀ ನಾವು ಮುಂದಿನ ಒಂದು ದಿನಗಳಲ್ಲಿ ಯಾವ ಒಂದು ಕ್ಲಾಸನ್ನು ಮಾಡ್ತಾ ಹೋಗ್ತೀವಿ ಮತ್ತು ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ವಿಚಾರಗಳು ತಾವು ಕಲಿತಾ ಹೋಗ್ತೀರಿ 15 ಮಾರ್ಕ್ಸ್ ಫೋಕಸಿವ್ ಆಗಿ, ನಾಟ್ ಓನ್ಲಿ 200 ಮಾರ್ಕ್ಸ್. 200 ಮಾರ್ಕ್ಸ್ನಲ್ಲಿ ತಮಗೆ ಅಲ್ಲಿ ಬರ್ತಾ ಹೋಗ್ತಾ ಇರ್ತಕ್ಕಂಥ ವಿಚಾರಗಳು ಒಂದು ಜಿ ಕೆ, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಅಂತಕ್ಕಂಥದ್ದು ಕಮ್ಯುನಿಕೇಷನ್ ಪೇಪರ್. ಬಟ್ ಈ ಜಿ ಕೆನಲ್ಲಿ 70 ಮಾಡಿದರೆ ಉಪಯೋಗ ಇಲ್ಲ. ಓಕೆನಾ. ಆ ರೀತಿಯಾಗಿ ಇಲ್ಲಿ 15 ಅಂಕಗಳು ತಮಗೆ ಕೈ ಹಿಡಿದು ಬಿಡುತ್ತವೆ. 15 ಅಂಕಗಳು ಯಾವ ರೀತಿ ಇರುತ್ತೆ ಅಂದರೆ ತಾವು ಎಲ್ಲಿಯೂ ಕೂಡ ತಿಳಿದು ಮತ್ತು ಕೇಳದೇ ಇರತಕ್ಕಂಥ ವಿಚಾರಗಳಿರ್ತಕ್ಕಂಥದ್ದು. ಆ ತಿಳಿದು ಮತ್ತು ಕೇಳದೇ ಇರತಕ್ಕಂಥ ವಿಚಾರಗಳನ್ನೇ ನಾನು ನಿಮಗೆ ಹೇಳುವಂಥದ್ದು. ಓಕೆನಾ. ಬಹುಶಃ ತಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಮುಂದಿನ ಒಂದು ದಿನಗಳಲ್ಲಿ ನಾವು ಏನು ನೋಡ್ತಾ ಹೋಗ್ತೀವಿ ಅಂದರೆ ಇಲ್ಲಿ ಪರಿವಿಡಿ ಅಂದರೆ ಇಂಡೆಕ್ಸನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆ ಗೊತ್ತಿರಲಿ. ಇಲ್ಲಿ ಒಂದು ಪೀಠಿಕೆ ಅಂತಕ್ಕಂಥ ಒಂದು ಬರುತ್ತೆ. ಪೀಠಿಕೆ IXನಿಂದ X ಪೇಜಿನವರೆಗೆ ಇದೆ. ಇಲ್ಲಿ ಒಟ್ಟು ಭಾಗ ಎಷ್ಟಿದಾವೆ ಅಂದರೆ ಸಂವಿಧಾನದಲ್ಲಿ 22 ಭಾಗ ಇದ್ದ ಹಾಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನಲ್ಲಿ ಒಟ್ಟು 12 ಭಾಗಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈ 12 ಭಾಗಗಳಲ್ಲಿ ಯಾವ ರೀತಿ ಡಿವೈಡೇಷನ್ ಮಾಡಿದ್ದಾರೆ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಿಸಿದಾಗಿ ಯಾವೆಲ್ಲ ಒಂದು ವಿಚಾರಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳೋದಾದರೆ ಇಲ್ಲಿ ಭಾಗ 1ರಲ್ಲಿ ಅಧಿಕಾರ ಹಾಗೂ ಕರ್ತವ್ಯಗಳು ಇರ್ತವೆ. ಓಕೆನಾ. ಇಲ್ಲಿ ಯಾವ ರೀತಿ ನೇಮಕಾತಿ ಆಗುತ್ತೆ, ಶಾಸನಬದ್ಧದ ಕರ್ತವ್ಯಗಳು ಏನೇನು ಇರ್ತವೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗಳಿಗೆ, ಇನ್ನು ಗ್ರಾಮ ಲೆಕ್ಕಾಧಿಕಾರಿಗಳು ನಿರ್ವಹಿಸಬೇಕಾಗಿರುವಂಥ ಕೆಲಸ ಕಾರ್ಯಗಳು ಏನು, ಗ್ರಾಮ ಲೆಕ್ಕಾಧಿಕಾರಿಗಳು ನಿರ್ವಹಿಸುವ ಇತರೆ ಕಾರ್ಯಗಳು ಯಾವುವು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ತದಾದ ನಂತರ ಭಾಗ 2, ಭಾಗ 1 ಭಾಗ 1ರ ಭಾಗ 1ರಲ್ಲಿ ನಾವು ಏನನ್ನು ನೋಡ್ತಾ ಹೋಗ್ತೀವಿ ಅಥವಾ 2ನೇ ಭಾಗದಲ್ಲಿ ಏನನ್ನು ನೋಡ್ತಾ ಹೋಗ್ತೀವಿ ಅಂದರೆ ಗ್ರಾಮ ದಫ್ತರಗಳ ನಿರ್ವಹಣೆ ಅಂತ ನೋಡ್ತೀವಿ. ಅಂದರೆ ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಂತ ನಾವು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಗ್ರಾಮ ದಫ್ತರಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ, ಆಮೇಲೆ ಗ್ರಾಮ ನಕಾಶೆಗಳನ್ನು ಯಾವ ರೀತಿ ತೆಗಿತಾರೆ ಮತ್ತು ನಕಾಶೆಗಳು ತೆಗೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಅವರು ತಮ್ಮ ಒಂದು ಅಧಿಕಾರಿಗಳಿಂದ ಪಡೆಯಬೇಕು, ತದಾದ ನಂತರ ಯಾವ ರೀತಿ ಆಕಾರ ಬಂದ ಮತ್ತು ಆ ಫೈಸಲ್ ಪತ್ರಿಕೆ ಯಾವ ರೀತಿ ಮಾಡಬೇಕು, ಇನ್ನು ಹದ್ದು ಬಸ್ತ ಅಂದರೆ ಗಡಿಯನ್ನು ಯಾವ ರೀತಿ ಒಂದೊಂದು ಊರುಗಳಿಗೆ ಅಥವಾ ಗ್ರಾಮಗಳಿಗೆ ಹಾಕಬೇಕು, ತದಾದ ನಂತರ ಸುತ್ತೋಲೆ ಕಡತಗಳನ್ನು ಯಾವ ರೀತಿ ಮತ್ತು ಅವಿಲೇಖಾಯಕ್ಕೆ ಕಳುಹಿಸಿದ ದಾಖಲೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇನ್ನು ದಫ್ತರ ತಪಾಸಣೆ. ದಫ್ತರ ಅಂತಕ್ಕಂಥದ್ದು ಮುಂದಿನ ಒಂದು ಕ್ಲಾಸ್ನಲ್ಲಿ ತಮಗೆ ಹೇಳ್ತಾ ಹೋಗ್ತೀನಿ. ಅದು ಎಲ್ಲವನ್ನು ತಮಗೆ ಹೇಳ್ತಾ ಹೋಗ್ತೀನಿ. ದಫ್ತರ ತಪಾಸಣೆ ಮತ್ತು ಸ್ಥಳ ಪರಿಶೀಲನೆ ಯಾವ ರೀತಿ ಮಾಡ್ತಾರೆ. ತದನಂತರ ಭಾಗ 3ರಲ್ಲಿ ಏನನ್ನು ನೋಡ್ತಾ ಹೋಗ್ತೀವಿ ಅಂದರೆ ಹಕ್ಕು ದಾಖಲಾತಿ ವಿಷಯಗಳು. ಈ ಹಕ್ಕು ದಾಖಲಾತಿ ವಿಷಯಗಳಲ್ಲಿ ಹಕ್ಕು ಸಂಪಾದನೆ ಮತ್ತು ವಾರಸ ಅಂದರೆ ವಾರಸುದಾರ ಅಂತ ನಾವು ಏನಂದರೆ ಹಕ್ಕನ್ನು ಅನುಭವಿಸುವಂಥ ವ್ಯಕ್ತಿಯನ್ನು ವಾರಸ ಅಥವಾ ವಾರಸುದಾರ ಅಂತ ಕರಿತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ತಮಗೆ ಕ್ಲಾಸ್ನಲ್ಲಿ ವಿವರಣಾತ್ಮಕವಾಗಿ ಹೇಳ್ತಾ ಹೋಗ್ತೀನಿ. ಜೆ ಫಾರ್ಮ್ ಅಂತ ಬರುತ್ತೆ. ಈಗಾಗಲೇ ನೀವು ಅನುಬಂಧ ಸಿ ಫಾರ್ಮ್ಗಳನ್ನು ನೋಡಿದಿರಿ. ಸಿ ಫಾರ್ಮ್ಗಳಂದರೆ ಯಾವ ಬರುತ್ತವೆ, ಒಂದು ತಮ್ಮಲ್ಲಿರುತ್ತೆ ಕನ್ನಡ ಮತ್ತು ಗ್ರಾಮೀಣ ಅಭಿವೃದ್ಧಿ ಏನು ಸರ್ಟಿಫಿಕೇಟ್ಗಳಿದ್ದಾವೆ ಅವೆಲ್ಲ ಸಿ ಫಾರ್ಮ್ಗಳಿರ್ತವೆ. ಸಿ ಫಾರ್ಮ್ಗಳ ಮೇಲೆ ಶಿಕ್ಷಣಾಧಿಕಾರಿಗಳ ಒಂದು ಸಹಿ ಇರುತ್ತೆ. ಬಟ್ ಜೆ ಫಾರ್ಮ್ನಲ್ಲಿ ಗ್ರಾಮಾಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಅವರ ಸಹಿ ಇರುತ್ತೆ. ಈ ಜೆ ಫಾರ್ಮ್ಗಳಿಗೆ ಸಂಬಂಧಿಸಿದಾಗ ಎಲ್ಲ ಒಂದು ವಿಶೇಷವಾಗಿರುವಂತಹ ಪಹಣಿ ಆಗಿರ್ಬೋದು, ಆಮೇಲೆ ಜಮೀನು ಹಕ್ಕು ಪತ್ರ ಆಗಿರ್ಬೋದು, ನೀರು ಪ್ರಮಾಣ ಪತ್ರ ಆಗಿರ್ಬೋದು, ತೆರಿಗೆ ಪ್ರಮಾಣ ಪತ್ರ ಆಗಿರ್ಬೋದು, ಇವೆಲ್ಲದರ ಮೇಲೆ ಜೆ ಫಾರ್ಮ್ ಅಂತ ನೋಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ ಆಗಿರುವಂಥ ಕ್ಲಾಸನ್ನು ಮುಂದಿನ ದಿನಗಳಲ್ಲಿ ತಮಗೆ ಹೇಳ್ತಾ ಹೋಗ್ತೀನಿ. ಇನ್ನು ಹಕ್ಕು ತಕರಾರು ಪ್ರಕರಣಗಳಾಗಿರ್ಬೋದು, ಇನ್ನು ಫೋಡಿ ಪ್ರಕರಣ ಆಗಿರ್ಬೋದು, ಭೂಮಿ ಯೋಜನೆ ಆಗಿರ್ಬೋದು ಭಾಗ 3ರಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಭಾಗ 4ರಲ್ಲಿ ಏನನ್ನು ನೋಡ್ತಾ ಹೋಗ್ತೀವಿ ಅಂದರೆ ಭೂ ಕಂದಾಯದ ವಿಷಯಗಳು. ಭೂ ಕಂದಾಯ ಅಂದರೆ ಬೆಳೆ ಪತ್ರಿಕೆ, ಬೆಳೆ ಕಟಾವು, ಬೆಳೆ ಅಂದಾಜು ಸಮೀಕ್ಷೆ. ಅಂದರೆ ಈಗಾಗಲೇ ಒಂದು
ಪಿ ಆರ್ಗಳಿಂದ ಕರ್ನಾಟಕದ ಎಲ್ಲೆಡೆ ಒಂದು ಬೆಳೆ ಸಮೀಕ್ಷೆ ಮತ್ತು ಜಮೀನಿನ ಸಮೀಕ್ಷೆ ಮಾಡ್ತಾ ಇರತಕ್ಕಂಥದ್ದು. ಅದನ್ನು ಗ್ರಾಮ ಲೆಕ್ಕಾಧಿಕಾರಿಗಳೇ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಮಾಡಿಸ್ತಾ ಇರೋದರಿಂದ ಗ್ರಾಮ ಲೆಕ್ಕಾಧಿಕಾರಿಗಳ ಕಾರ್ಯ ಬಹಳಷ್ಟು ವಿಶೇಷವಾಗಿರುವಂಥದ್ದು. ಆಣೆವಾರಿ ಅಂತಕ್ಕಂಥದ್ದನ್ನು ಜಮಾಬಂದಿ, ದಿತ್ತಂ ಹಜೂರು, ಆಮೇಲೆ ಭೂ ಕಂದಾಯ ಹಾಗೂ ಇತರೆ ಬಾಕಿ ವಸೂಲಿ. ಇವಾಗ ಇನ್ಕಮ್ ಟ್ಯಾಕ್ಸ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆ. ಬಟ್ ಇಲ್ಲಿ ಆದಾಯ ತೆರಿಗೆ ಅಂತ ಬರೋದಿಲ್ಲ, ಭೂ ಕಂದಾಯ ತೆರಿಗೆ ಅಂತ ಬರುತ್ತೆ. ಭೂ ಕಂದಾಯ ತೆರಿಗೆಯಲ್ಲಿ ಬಾಕಿ ಏನಾದರೂ ಇದ್ದರೆ ಅಥವಾ ತೆರಿಗೆ ಅಥವಾ ಮನೆ ಟ್ಯಾಕ್ಸು, ನೀರಿನ ಟ್ಯಾಕ್ಸ್ ಏನಾದರೂ ಇದ್ದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಯಾವ ರೀತಿ ವಸೂಲಾತಿಯನ್ನು ಮಾಡ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಾವಳಿಗಳನ್ನು ಯಾವ ರೀತಿ ಅನುಷ್ಠಾನಗೊಳಿಸ್ತಾರೆ ಅಂತಕ್ಕಂಥದ್ದನ್ನು ಮುಂದಿನ ಒಂದು ತರಗತಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆನಾ. ಇನ್ನು ಭಾಗ 5 ಇಲ್ಲಿ ಭೂ ನಿರ್ವಹಣೆಯ ವಿಷಯಗಳು. ಇವಾಗ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂದರೆ ಸರ್ವೇ ಸಾಮಾನ್ಯವಾಗಿ ಗ್ರಾಮದ ಸುತ್ತಮುತ್ತ ಇರುವಂಥ ಎಲ್ಲ ವಿಚಾರಗಳ ಹಕ್ಕು, ನಿಯಮ, ಬಾಧ್ಯತೆಗಳನ್ನು ಒಳಗೊಂಡಿರುವಂಥವ್ರು ನಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಆಫೀಸರ್ಗಳು. ಹೀಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 12ರಿಂದ 15 ಅಂಕಗಳು ಬರೋದರಿಂದಾಗಿ ನಾವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಓಕೆನಾ. ಈ ಒಂದು ಜಿ ಕೆ ಕ್ಲಾಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಕ್ಲಾಸನ್ನು ಆಗಿರ್ಬೋದು, ತಮಗೆ ಬೇರೆ ಒಂದು ರೂಪದಲ್ಲಿ ಸಿಗ್ತಾ ಹೋಗ್ತದೆ. ಅದು ಪುಸ್ತಕ ಆಗಿರ್ಬೋದು, ಚಾನಲ್ಗಳಾಗಿರ್ಬೋದು, ಯೂಟ್ಯೂಬ್ನ ವಿಡಿಯೋಸ್ಗಳಾಗಿರ್ಬೋದು, ತಮ್ಮ ಸ್ನೇಹಿತರ ಒಂದು ಅಡ್ವೈಸ್ ಆಗಿರ್ಬೋದು, ಸ್ನೇಹಿತರ ನೋಟ್ಸ್ ಆಗಿರ್ಬೋದು, ಸ್ನೇಹಿತರ ಬುಕ್ಸ್ಗಳಾಗಿರ್ಬೋದು, ಇನ್ನಿತರ ವಿಚಾರಗಳೇ ಸಿಗ್ತಾ ಹೋಗ್ತವೆ. ಬಟ್ ಈ ಒಂದು ನಾನು ಹೇಳುವಂಥ ವಿಚಾರ, ನಾನು ಆರಂಭದಲ್ಲಿ ಹೇಳಿದಾಗೆ ಯಾರೂ ಮಾಡದೇ ಇರತಕ್ಕಂಥ ಕ್ಲಾಸನ್ನು ಮಾಡುವಂಥದ್ದೇ ಈ ನಮ್ಮ ಒಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ನ ಟೀಮಿನ ಒಂದು ವಿಶೇಷವಾಗಿರುವಂಥದ್ದು ಸಾಧನೆ. ಓಕೆನಾ. ಇಲ್ಲಿ ಭೂ ನಿರ್ವಹಣೆ ವಿಷಯಗಳನ್ನು ನೋಡ್ತಾ ಹೋಗ್ತೀವಿ. ಭಾಗ 5ರಲ್ಲಿ ಕೃಷಿ ಜಮೀನಿನ ವರ್ಗೀಕರಣ ಯಾವ ರೀತಿ ಮಾಡಬೇಕಂದ್ರೆ, ತಂದೆಯ ಒಂದು ಹೆಸರಿನಲ್ಲಿ ಇದ್ದಿರತಕ್ಕಂತಹ ಜಮೀನನ್ನು ಯಾವ ರೀತಿ ತಾಯಿ ಹೆಸರಿಗೆ ಮತ್ತು ಮಕ್ಕಳ ಹೆಸರಿಗೆ ಮಾಡಬೇಕು, ತದಾದ ನಂತರ ಇನ್ನಿತರ ಬಂಧು ಬಳಗದವರಿಗೆ ಯಾವ ರೀತಿ ಹೆಸರಿಗೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಾವಳಿಗಳು ಏನೇನಿದ್ದಾವೆ, ಯಾವ ರೀತಿ ಹೆಸರನ್ನು ಮಾಡಬೇಕು, ಯಾವ ರೀತಿ ಅವರ ಹೆಸರನ್ನು ಸೇರಿಸಬೇಕು, ಜಾಯಿಂಟ್ ಇದ್ದಿರತಕ್ಕಂತಹ ಪಹಣಿಗಳಿಂದ ಯಾವ ರೀತಿ ಪೋಡಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಆ ಒಂದು ಮುಂದಿನ ಒಂದು ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅನಧಿಕೃತ ಅತಿಕ್ರಮಣ ತಡೆಗಟ್ಟುವಿಕೆ. ಯಾರಾದರೂ ನಮ್ಮ ಭೂಮಿಯನ್ನು ಅಥವಾ ಬೇರೊಬ್ಬರ ಒಂದು ಭೂಮಿಯನ್ನು ಅತಿಕ್ರಮಣ ಮಾಡ್ತಾ ಇದ್ದಾರೆ, ಅದನ್ನು ಯಾವ ರೀತಿ ತಡಿಬೇಕು ಅಂತಕ್ಕಂಥ ಎಲ್ಲ ವಿಚಾರವನ್ನು ಆ ಒಂದು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇನ್ನು ಕೃಷಿಯೇತರ ಉದ್ದೇಶಕ್ಕಾಗಿ ಪರವಾನಗಿ NE ಅಂತಕ್ಕಂಥ ಬರುತ್ತೆ. ಆ NE ಬಗ್ಗೆ ಸಂಬಂಧಪಟ್ಟಾಗೆ 1974ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನಿತರ ಹಲವು ನಿಯಮಗಳು ಇಲ್ಲಿ ಬರ್ತಾ ಹೋಗ್ತವೆ. ಇದು ಭಾಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ನೋಡ್ತಾ ಹೋಗೋಣ. ಇನ್ನು ಮಹಜರು, ನೋಟಿಸ್ ಜಾರಿ ಮಾಡೋದು ವಿಧಾನ, ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಕೆಲವು ಜಮೀನುಗಳ ಪರಭಾರೆ ನಿಷೇಧ ಕಾಯ್ದೆ 1978 ಆ್ಯಕ್ಟ್ ಬಗ್ಗೆ, ತದಾದ ನಂತರ ಭೂ ಸುಧಾರಣೆ ಬಗ್ಗೆ, ಇನ್ನು ಭೂ ಸ್ವಾಧೀನದ ಬಗ್ಗೆ. ಇನ್ನು ಭಾಗ 6ರಲ್ಲಿ ಏನು ಬರ್ತವೆ, ಒಟ್ಟು ಭಾಗ 12 ಇದ್ದಾವೆ. ಈಗ ಭಾಗ 6ನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸಾಮಾಜಿಕ ಭದ್ರತಾ ಯೋಜನೆ ವಿಷಯಗಳು ಬರ್ತಾ ಹೋಗ್ತವೆ. ಇವಾಗ ನಾನು ಕೇವಲ ಇದು ಪೀಠಿಕೆಯ ರೀತಿ ಅಂದರೆ ಇಂಟ್ರೊಡಕ್ಷನ್ ಕ್ಲಾಸ್ ರೀತಿ ನಾನು ಇಲ್ಲಿ ಹೇಳ್ತಾ ಇರೋದರಿಂದ ಇದೇ ಕ್ಲಾಸ್ ಅಲ್ಲ. ಓಕೆನಾ. ಇದೇ ಕ್ಲಾಸ್ ಅಲ್ಲ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ. ತಾವು ಕೂಡ ತಮಗೆ ಇದನ್ನು ಕ್ಲಾಸನ್ನು ಕೇಳಲಿಕ್ಕೆ ಮತ್ತು ಇತರರಿಗೂ ಕೂಡ ಕೇಳಿಸಲಿಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನದ ಬಗ್ಗೆ ನೋಡ್ತಾ ಹೋಗ್ತೀವಿ, ಅಂಗವಿಕಲರ ವೇತನದ ಬಗ್ಗೆ ನೋಡ್ತಾ ಹೋಗ್ತೀವಿ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನಾ, ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ, ಸರಳ ಸಾಮೂಹಿಕ ವಿವಾಹ, ಅಂತ್ಯ ಸಂಸ್ಕಾರ ಸಹಾಯ ನಿಧಿ, ಸರ್ಕಾರದ ಆದೇಶಗಳು, ನಮೂನೆಗಳು. ಇನ್ನು ಭಾಗ 7ರಲ್ಲಿ ವಿವಿಧ ಪ್ರಮಾಣ ಪತ್ರಗಳ ನೀಡುವಿಕೆ. ಯಾವೆಲ್ಲ ಒಂದು ಪ್ರಮಾಣ ಪತ್ರಗಳು ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಅಡಿಯಲ್ಲಿ ಬರ್ತವೆ ಮತ್ತು ಅವುಗಳನ್ನು ಯಾವ ರೀತಿ ನೀಡಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಗಳು ಏನೇನು ಇದ್ದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಭಾಗ 8ರಲ್ಲಿ ನೈಸರ್ಗಿಕ ವಿಕೋಪಗಳ ನಿರ್ವಹಣೆ ಬಗ್ಗೆ ನೋಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರವಾಹ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನಿತರ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳ ಅಧಿಕಾರ ಮತ್ತು ನಿರ್ವಹಣೆಯ ಒಂದು ಕ್ರಮವನ್ನು ನೋಡ್ತಾ ಹೋಗ್ತೀವಿ. ಇನ್ನು ಭಾಗ 9ರಲ್ಲಿ ಆರಾಧನಾ ಯೋಜನೆ ಬಗ್ಗೆ ನೋಡ್ತಾ ಹೋಗ್ತೀವಿ. ಆರಾಧನಾ ಯೋಜನೆ ಅಂತಕ್ಕಂಥದ್ದು ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿದ್ದು, ಆರಾಧನಾ ಯೋಜನೆಯಲ್ಲಿ ಹಲವು ಗ್ರಾಮ ಪಟ್ಟಣಗಳು ಬರ್ತಾ ಹೋಗ್ತವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಮುಂದಿನ ಒಂದು ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ಇನ್ನು ಭಾಗ 10ರಲ್ಲಿ ಚುನಾವಣೆಯ ವಿಷಯಗಳು ಮತ್ತು ಜನಗಣತಿಯ ವಿಷಯಗಳು. ಚುನಾವಣೆ ವಿಷಯಗಳು ಮತ್ತು ಜನಗಣತಿ ಈ ಒಂದು ಟಾಪಿಕ್ ಮೇಲೆ 1ರಿಂದ 2 ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು 100ಕ್ಕೆ 90% ಇದ್ದಾವೆ. ಓಕೆನಾ. ಇವಾಗ ನಾನು ಕೇವಲ ಇದು ಪೀಠಿಕೆ ಕ್ಲಾಸ್ ಆಗಿರೋದರಿಂದ ನಾನು ತಮಗೆ ಏನನ್ನು ಮುಂದಿನ ಒಂದು ದಿನಗಳಲ್ಲಿ ಅಥವಾ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ ಅಂತಕ್ಕಂಥದ್ದನ್ನು ಈಗ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ
ಕುದುರೆಗೆ ತಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಕ್ಕಂಥದ್ದು ಗೊತ್ತಾಗಿದ್ದರೆ ಮಾತ್ರ ಕುದುರೆಗೆ ಟಾಂಗ ಕಟ್ಟಬೇಕು. ಇಲ್ಲಾಂದರೆ ಟಾಂಗ ಕಟ್ಟಲಿಕ್ಕೆ ಹೋಗಬಾರ್ದು, ಕುದುರೆನೇ ತೊಳಿಲಿಕ್ಕೆ ಹೋಗಬಾರ್ದು. ಓಕೆನಾ. ನಾನು ನಮ್ಮ ಒಂದು ಟೀಮ್ ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕ್ಲಾಸು ಕರ್ನಾಟಕದಲ್ಲಿ ಈವರೆಗೂ ಕೂಡ ಯಾರೂ ಕೂಡ ಮಾಡಿಲ್ಲ. ಓಕೆನಾ. ಈ ಒಂದು ಕ್ಲಾಸನ್ನು ಮಾಡ್ತಾ ಇರೋದರಿಂದ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686K ಯೂಟ್ಯೂಬ್ ಚಾನಲ್ನ ಒಂದು ಟೀಮ್ನ ಒಂದು ಸಹಕಾರ ಮತ್ತು ಒಂದು ತಮಗೆ ಹೇಳುವಂತಹ ಒಂದು ಮನೋಭಾವನೆ ಮತ್ತು ಆ ಒಂದು ಕೆಲಸದ ಒಂದು ಗತಿ ಯಾವ ರೀತಿ ಇದೆ ಅಂದರೆ ಬಹುಶಃ ತಮಗೆ ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತಮಗೆ ಯಾವ ಒಂದು ಅವಶ್ಯಕತೆ ಇದೆಯೋ ಅದನ್ನೇ ಹೇಳ್ತಾ ಹೋದರೆ ಅದು ಬಹುಶಃ ತಮಗೆ ಹಸಿವು ಇಂಗರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದು ತಮಗೆ ಬೇಕೋ ಅದನ್ನು ಕೊಟ್ಟರೆ ಮಾತ್ರ ನಮಗೂ ಕೂಡ ಒಂದು ಅವಶ್ಯಕವಾಗಿರುವಂಥ ವಿಚಾರ ಮತ್ತು ತಮಗೂ ಕೂಡ ಒಂದು ಅವಶ್ಯಕವಾಗಿರತಕ್ಕಂಥ ವಿಚಾರ ಮುಟ್ಟಿದೆ ಅಂತಕ್ಕಂಥದ್ದು ನಾವು ಭಾವಿಸ್ತಾ ಹೋಗ್ತೀವಿ. ಇನ್ನು ಭಾಗ 11ರಲ್ಲಿ ಸರ್ಕಾರಿ ಹಣಕಾಸಿನ ನಿರ್ವಹಣೆ ಬಗ್ಗೆ ನೋಡ್ತಾ ಹೋಗ್ತೀವಿ. ಭಾಗ 11ರಲ್ಲಿ ಕೂಡ ಸೇವಾ ವಿಷಯಗಳು, ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 1966, ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನೆ ನಿಯಮಗಳು 1957, ಇನ್ನು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ನೌಕರನಿಗೆ ಇರಬೇಕಾದ ಗುಣಗಳು ಮತ್ತು ಅರ್ಹತೆಗಳು. ತದನಂತರ ಭಾಗ 12ರಲ್ಲಿ ಮೇಲಿಂದ ಮೇಲೆ ಉದ್ಭವಿಸುವ ಕೆಲ ಸಮಸ್ಯೆಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರ. ಈ ರೀತಿಯಾಗಿ ನಾವು ಒಟ್ಟು ಭಾಗ 12 ಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಓಕೆನಾ. ಭಾಗ 12 ಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ 12 ಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಒಂದು ದಿನಗಳಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ವಿವರಣಾತ್ಮಕ ವಿಶ್ಲೇಷಣೆಯೊಂದಿಗೆ ಮತ್ತು ಸಾಂದರ್ಭಿಕವಾಗಿ ಯಾವೆಲ್ಲ ಪ್ರಶ್ನೆಗಳು ನಮಗೆ ಬರಬಹುದು ಅಂತಕ್ಕಂಥ ಒಂದು ಸಂಭಾವ್ಯ ನೀತಿಯನ್ನು ತಮಗೆ ಹೇಳುವುದರ ಮೂಲಕ ಕ್ಲಾಸನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಈ ಒಂದು ತರಗತಿಯನ್ನು ಕಂಟಿನ್ಯೂ ಮಾಡುವ ಉದ್ದೇಶದಿಂದ ಅಥವಾ ತಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡದೇ ನಮ್ಮ ಮನಸ್ಸು ಹಾತೊರೆಯುವ ಒಂದು ಉದ್ದೇಶದಿಂದ ಒಂದು ಪೀಠಿಕೆ ಅಂತಕ್ಕಂಥ ಒಂದು ಕ್ಲಾಸನ್ನು ಈ ಒಂದು ತರಗತಿಯಲ್ಲಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಯಾವ ರೀತಿ ಪೀಠಿಕೆ ಇದೆ ಅಂತಕ್ಕಂಥ ನೋಡಿದ್ರೆ ಇದು ಕಂದಾಯ ಇಲಾಖೆ ಗುಣಮಟ್ಟದ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಈ ಪೀಠಿಕೆಗೆ ಕೊಟ್ಟಿರ್ತಕ್ಕಂಥ ಒಂದು ಶೀರ್ಷಿಕೆ. ಓಕೆನಾ. ಈ ಶೀರ್ಷಿಕೆ ಆಧಾರದ ಮೇಲೆ ಈ ಪೀಠಿಕೆಯಲ್ಲಿ ಬರೆದಿರ್ತಕ್ಕಂಥ ವಿಚಾರಗಳು ಇದರ ಒಂದು ಅಡಿಯಲ್ಲಿ ಬರ್ತವೆ ಅಂತಕ್ಕಂಥದ್ದು ತಮಗೆ ತಿಳಿಯಲಿ. ಇಲ್ಲಿ ನಾವು ಪಾಠವನ್ನು ಕೂಡ ಇಲ್ಲಿ ಆರಂಭಿಸ್ತಿದ್ದೇವೆ. ಆರಂಭದಲ್ಲಿ ಪೀಠಿಕೆಯನ್ನು ಹೇಳ್ತಾ ಹೋಗ್ತೀನಿ. ಮುಂದಿನ ಒಂದು ಕ್ಲಾಸ್ಗಳಲ್ಲಿ ತಮಗೆ 1ರಿಂದ 12 ಏನು ಭಾಗ ಅಂತ ನಾವು ಹೇಳ್ತಾ ಹೋಗ್ತೀವಿ ಆ ಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಆ 12 ಭಾಗಗಳನ್ನು ತಮಗೆ ವಿವರಣಾತ್ಮಕ ವಿಶ್ಲೇಷಣೆಯೊಂದಿಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪೀಠಿಕೆಯನ್ನು ನೋಡ್ತಾ ಹೋಗೋಣ. ಯಾವ ರೀತಿ ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಪಟ್ಟ ಹಾಗೆ ಪೀಠಿಕೆಯಲ್ಲಿ ಏನು ಹೇಳ್ತಾ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇದೊಂದು ಕ್ಲಾಸ್ ಕಂಪ್ಲೀಟಾಗಿ ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ ಅಂತಾನೆ ತಿಳ್ಕೊಳ್ಳಿ. ಓಕೆನಾ. ಮುಂದಿನ ಒಂದು ಕ್ಲಾಸ್ ಅಥವಾ ತರಗತಿಗಳಲ್ಲಿ ಯಾವ ರೀತಿ ನಮ್ಮ ಕ್ಲಾಸ್ ಇರ್ತವೆ ಮತ್ತು ಯಾವ ರೀತಿ ತಮಗೆ ಸಹಕಾರ ಮನೋಭಾವನೆ ಇದೆ ಅಂತಕ್ಕಂಥದ್ದನ್ನು ತಮಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಕ್ಲಾಸ್ ಅಥವಾ ನನ್ನ ಒಂದು ವಾಯ್ಸ್ ತಮಗೆ ಕ್ಲಿಯರಾಗಿ ಕೇಳಿಸ್ತಾ ಇದ್ದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಾ ಇವಾಗ ಪೀಠಿಕೆ ಕ್ಲಾಸನ್ನು ಹೇಳುವಂಥದ್ದು ಕಂದಾಯ ಇಲಾಖೆ ಒಂದು ಅಡಿಯಲ್ಲಿ ಬರ್ತಕ್ಕಂಥದ್ದು ಈ ನಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ತಮಗೆ ಗೊತ್ತಿರಬೇಕು. VAO ಅಂತ ನಾವು ಶಾರ್ಟ್ ಪಟ್ಕೊಂಡು ಇಂಗ್ಲೀಷ್ನಲ್ಲಿ ಕರಿತಾ ಹೋಗ್ತೀವಿ. ಓಕೆನಾ. ಈ ಒಂದು VAO ಅಂತಕ್ಕಂಥದ್ದು ಕಂದಾಯ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥದ್ದು ಗ್ರಾಮ ಮಟ್ಟದ ಆಡಳಿತ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಜಿಲ್ಲಾ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲ, ಗ್ರಾಮ ಮಟ್ಟದ ಆಡಳಿತ ವ್ಯವಸ್ಥೆ. ಆದರೆ ನಾವು ಗ್ರಾಮ ಮಟ್ಟದ ಆಡಳಿತ ವ್ಯವಸ್ಥೆಯನ್ನು ರಾಷ್ಟ್ರ ಮಟ್ಟದ ಆಡಳಿತ ವ್ಯವಸ್ಥೆಯ ಬುನಾದಿ ಅಂತ ಹೇಳ್ಬೋದು. ಓಕೆನಾ. ರಾಷ್ಟ್ರ ಮಟ್ಟದ ಆಡಳಿತ ವ್ಯವಸ್ಥೆಯ ಬುನಾದಿಯೇ ಗ್ರಾಮ ಮಟ್ಟದ ಆಡಳಿತ ವ್ಯವಸ್ಥೆ. ಈ ಗ್ರಾಮ ಮಟ್ಟದ ಆಡಳಿತ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಯ ಸ್ಥಾನವನ್ನು ತುಂಬಿರ್ತಕ್ಕಂಥವರೇ ನಮ್ಮ ಒಂದು ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್. ಓಕೆನಾ. ಈ ರೀತಿಯಾಗಿ ತಮಗೆ ಗೊತ್ತಿರಬೇಕು. ಓಕೆನಾ. ಈ ಒಂದು ವಿಶೇಷವಾಗಿರತಕ್ಕಂಥದ್ದು ಆರಂಭದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ. ಇನ್ನು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಸರ್ವಕಾಲಕ್ಕೂ ಕಂದಾಯ ಇಲಾಖೆ ಪಾತ್ರ ಜವಾಬ್ದಾರಿ ಹಿರಿದಾಗಿರ್ತಕ್ಕಂಥದ್ದು. ಕಂದಾಯ ಇಲಾಖೆಯು ಅತ್ಯಂತ ಪುರಾತನ ಇಲಾಖೆಗಳಲ್ಲಿ ಒಂದಾಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜಸ್ವ ಇಲಾಖೆ ಎಂದು ಕರೆಯಲಾಗುತ್ತಿದ್ದ ಈ ಇಲಾಖೆಯು ಈಗಲೂ ಕೂಡ ಸರ್ಕಾರದ ಬಹು ಪ್ರಯೋಜನವೆನಿಸುವ ಇಲಾಖೆಗಳಲ್ಲಿ ಒಂದೆನಿಸಿದೆ. ಇಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜಸ್ವ ಇಲಾಖೆ ಅಂತ ಇದಕ್ಕೆ ಕರಿತಾ ಹೋಗ್ತಾ ಇದ್ದರು. ರಾಜಸ್ವ ಇಲಾಖೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿಯೂ ಕೂಡ ರಾಜಸ್ವ ಇಲಾಖೆ ಎಂದು ಯಾವುದನ್ನು ಕರಿತಾ ಹೋಗ್ತಾ ಇದ್ದರು ಅಂದರೆ ಈ ಒಂದು ಕಂದಾಯ ಇಲಾಖೆಗೆ ಕರಿತಾ ಹೋಗ್ತಾ ಇದ್ದರು. ಈ ಒಂದು ಕಂದಾಯ ಇಲಾಖೆಯ ಪ್ರಾಚೀನ ಹೆಸರು ಏನು ಅಂತಕ್ಕಂಥದ್ದು ಕೇಳಬಹುದು. ಓಕೆನಾ. ಅದಕ್ಕೆ ತಾವು ನಾನು ಹೇಳುವಂಥ ಪ್ರತಿಯೊಂದು ವಿಚಾರವನ್ನು ನೋಟ್ ಮಾಡ್ಕೊತಾ ಹೋಗಿ. ಇದೊಂದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದರಿಂದ ತಾವು ಇಲ್ಲಿಂದಲೇ ಗಟ್ಟಿಗೊಳ್ತಾ ಹೋಗಬೇಕು. ಓಕೆನಾ. ಯಾಕೆಂದರೆ 15 ಅಂಕಗಳಂದರೆ ಒಂದು ಮೆರಿಟನ್ನು ನಿರ್ಧರಿಸುವಂಥ ಒಂದು ಅಂಕಗಳಾಗಿರೋದರಿಂದ ಭಾಳಷ್ಟು ಸೂಕ್ಷ್ಮತೆಯಿಂದ
ನಾವು ಹೇಳುವಂಥ ವಿಚಾರವನ್ನು ಆಗಿರ್ಬೋದು ಅಥವಾ ತಾವು ಕೇಳುವಂಥ ವಿಚಾರ ಅಥವಾ ನೋಡುವಂಥ ವಿಚಾರ ತಾವು ತಮಗೆ ಒಂದು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಇದು ಖಜಾನೆ, ಅಬಕಾರಿ, ಆಹಾರ ಮತ್ತು ನಾಗರಿಕ ಸರಬರಾಜು, ನೋಂದಣಿ ಮುಂತಾದ ಹಲವು ಇಲಾಖೆಗಳು ಕಂದಾಯ ಇಲಾಖೆಯ ವ್ಯಾಪ್ತಿ ಒಳಗೆ ಕಾರ್ಯವನ್ನು ನಿರ್ವಹಿಸ್ತಿದ್ದ ಇಲಾಖೆಗಳಾಗಿದ್ದು, ಅನಂತರ ಎಲ್ಲ ಇಲಾಖೆಗಳು ಪ್ರತ್ಯೇಕ ಅಸ್ತಿತ್ವವನ್ನು ಪಡೆದಿವೆ. ಓಕೆನಾ. ಯಾಕೆಂದರೆ ಕಂದಾಯ ಇಲಾಖೆ ಒಂದಕ್ಕೆ ಈ ಎಲ್ಲ ಒಂದು ಅಧಿಕಾರವನ್ನು ಕೊಡ್ತಾ ಹೋಗ್ತಾರೆ ಇದ್ದರೆ ಆ ಒಂದು ಹೊರೆ ಅಥವಾ ನಿರ್ವಹಣಾ ಜವಾಬ್ದಾರಿ ಭಾಳಷ್ಟು ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಮುಂದಿನ ಒಂದು ದಿನಗಳಲ್ಲಿ ಎಲ್ಲ ಇಲಾಖೆಗಳು ಪ್ರತ್ಯೇಕ ಒಂದು ಸ್ವೀಕಾರ ಮನೋಭಾವನೆಯನ್ನು ಪಡ್ಕೋತವೆ. ಇನ್ನು ಭೂ ಆಡಳಿತ ಮತ್ತು ಭೂ ಕಂದಾಯ ವಸೂಲಾತಿ ಕಂದಾಯ ಇಲಾಖೆಯ ಪ್ರಮುಖ ಕಾರ್ಯಯೋಜನೆಯಾಗಿದ್ದರೂ ಚುನಾವಣೆಯ ಕಾರ್ಯ, ಜನಗಣತಿ, ಜಾನುವಾರು ಗಣತಿ, ಕಾನೂನು ಸುವ್ಯವಸ್ಥೆ ಜಾರಿ, ನೈಸರ್ಗಿಕ ವಿಕೋಪಗಳ ನಿರ್ವಹಣೆ ಮುಂತಾದ ಮಹತ್ತರವಾದ ಕಾರ್ಯ ಜವಾಬ್ದಾರಿ ಹೊಂದಿರುವ ಈ ಇಲಾಖೆಯು ಸಾರ್ವಜನಿಕರ ಸಾಮಾನ್ಯ ಜೀವನದ ಆಗುಹೋಗುಗಳಲ್ಲಿ ಜನಸಾಮಾನ್ಯರೊಂದಿಗೆ ಅತಿ ಹೆಚ್ಚಾಗಿ ಸ್ಪಂದಿಸುತ್ತಿರುವುದರಿಂದ ಸರ್ಕಾರ ಮತ್ತು ಜನಸಾಮಾನ್ಯರ ನಡುವಿನ ಕೊಂಡಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಯಾವ ರೀತಿ ಕಂದಾಯ ಇಲಾಖೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುವಂತಹ ಇಲಾಖೆಯಾಗಿದ್ದು, ಇಂದಿಗೂ ಕೂಡ ತನ್ನ ಜವಾಬ್ದಾರಿಯುತ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದೆ. ಆ ಒಂದು ಕಂದಾಯ ಇಲಾಖೆಯ ಮುಖ್ಯ ಪಿಲ್ಲರ್ ಯಾರಂದರೆ, ಮುಖ್ಯ ಒಂದು ನಿರ್ವಹಣಾಧಿಕಾರಿ ಅಂದರೆ ಅದು ನಮ್ಮ ಗ್ರಾಮ ಲೆಕ್ಕಾಧಿಕಾರಿ. ಅದನ್ನು ಪ್ರಾಚೀನ ಕಾಲದಲ್ಲಿ ರಾಜಸ್ವ ಇಲಾಖೆ ಅಂತ ಕರಿತಾ ಹೋಗ್ತಾ ಇದ್ದರು. ಇದು ತಮಗೆ ಗೊತ್ತಿರಲಿ. ಇನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಿಡಿದು ಗ್ರಾಮ ಮಟ್ಟದ ಜನತೆಯೊಂದಿಗೆ ನೇರ ಸಂಪರ್ಕ ಹೊಂದಿರುತ್ತಾರೆ. ಇವಾಗ ಗ್ರಾಮದಲ್ಲಿ ಏನೇ ಆಗುಹೋಗುಗಳಿದ್ದರೂ ಕೂಡ ಅದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣ ಅಥವಾ ಅದರ ಒಂದು ಮುನ್ನಡೆಸಿಕೊಂಡು ಹೋಗುವಂಥವರು ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳೇ ಆಗ್ತಿರ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಆಡಳಿತ ಪದ್ಧತಿ ಜಾರಿಗೆ ತರುವ ಮೊದಲು 18ನೇ ಶತಮಾನದ ಪ್ರಾರಂಭದಲ್ಲಿ ಅಥವಾ 18ನೇ ಶತಮಾನದಲ್ಲಿ ರೈತರು ಹಾಗೂ ಜನಸಾಮಾನ್ಯರ ಅವಶ್ಯಕತೆಗಳನ್ನು ಪೂರೈಸುವ ಉದ್ದೇಶದಿಂದ ಗ್ರಾಮ ಮಟ್ಟದಲ್ಲಿ, ನಾಟ್ ಜಿಲ್ಲಾ, ನಾಟ್ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ 12 ಜನರ ಗ್ರಾಮ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡು ಬಾರಾಬಲುತಿ ಪದ್ಧತಿ ಜಾರಿಯಲ್ಲಿ ಇತ್ತು. ಈ ಹುದ್ದೆಗಳು ವಂಶ ಪಾರಂಪರ್ಯವಾಗಿದ್ದವು. ಓಕೆನಾ. ಬಾರಾಬಲುತಿ ಅಂತಕ್ಕಂಥ ಒಂದು ಹುದ್ದೆ ವಂಶ ಪಾರಂಪರ್ಯವಾಗಿದ್ದವು. ವಂಶ ಪಾರಂಪರ್ಯ ಅಂದರೆ ತಂದೆಯ ನಂತರ ಮಗ, ಮಗನ ನಂತರ ಅವನ ಮಗ, ಅವನ ಮಗನ ನಂತರ ಅವನ ಮಗ, ಈ ರೀತಿಯಾಗಿ ಬಾರಾಬಲುತಿ ಪದ್ಧತಿಯಲ್ಲಿ ವಂಶ ಪಾರಂಪರ್ಯವಾಗಿರತಕ್ಕಂಥ ಒಂದು ಪದ್ಧತಿಯಾಗಿತ್ತು. ಈ ಬಾರಾಬಲುತಿ ಇದ್ದಂತಕ್ಕಂಥ ಈ 12 ಜನರು ಕೂಡ ಆಗಿನ ಒಂದು ಸಂದರ್ಭದಲ್ಲಿ ವಿಲೇಜ್ ಅಕೌಂಟೆಂಟ್ನ ಒಂದು ಅಧಿಕಾರವನ್ನೇ ಚಲಾಯಿಸ್ತಾ ಇದ್ದರು. ಇನ್ನು ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಹುದ್ದೆಗಳಲ್ಲಿ ನೇರವಾಗಿ ಸರ್ಕಾರದ ಕೆಲಸ ನಿರ್ವಹಿಸುತ್ತಿದ್ದವರನ್ನು ಮಾತ್ರ ಮುಂದುವರಿಸಿ ಪಟೇಲ, ಶಾನುಭೋಗ ಎಂಬುದಾಗಿ ಮುಂದುವರಿಸಿ ಸರ್ಕಾರದ ಖಜಾನೆಯಿಂದ ವಾರ್ಷಿಕವಾಗಿ ಸಂಭಾವನೆ ರೂಪದಲ್ಲಿ ಫೋಟಿಗೆ ಹಣವನ್ನು ನೀಡಲಾಗುತ್ತಿತ್ತು. ಈ ಫೋಟಿಗೆ ಅಂತಕ್ಕಂಥ ಒಂದು ಪದ ಅರ್ಥ ಅಂತಕ್ಕಂಥದ್ದನ್ನು ನಾನು ಮುಂದಿನ ಒಂದು ವಿಚಾರ ಹೇಳುವಂಥ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ಇದು ತಮಗೆ ನೆನಪಿನಲ್ಲಿ ಇರಲಿ. ಫೋಟಿಗೆ ಹಣ ನೀಡಲಾಗುತ್ತಿತ್ತು. ಈ ಫೋಟಿಗೆ ಅಂತಕ್ಕಂಥದ್ದು ಏನಾದರೂ ಗೊತ್ತಾ? ಈ ಸಂಭಾವನೆ ರೂಪದಲ್ಲಿ ಫೋಟಿಗೆ ಹಣವನ್ನು ನೀಡಲಾಗುತ್ತಿತ್ತು. ಈ ಫೋಟಿಗೆ ಅಂದರೆ ಇವಾಗ ಆ ಒಂದು ಪಟೇಲ ಅಥವಾ ಶಾನುಭಾಗ ಅಂತ ನಾವು ಏನು ನೋಡ್ತಾ ಹೋಗ್ತೀವಿ, ಅವರು ಯಾವ ರೀತಿ ಕಂದಾಯವನ್ನು ಸಂಗ್ರಹ ಮಾಡಿಬಿಟ್ಟು ಯಾವ ರೀತಿ ಆ ಒಂದು ಕಂದಾಯವನ್ನು ಆ ಒಂದು ಖಜಾನೆಗೆ ವಾರ್ಷಿಕವಾಗಿ ಸಂಭಾವನೆ ರೂಪದಲ್ಲಿ ಕೊಡ್ತಾ ಇದ್ದರು ಅಥವಾ ಖಜಾನೆಯನ್ನು ತುಂಬಿಸ್ತಾ ಇದ್ದರು ಬ್ರಿಟಿಷರದ್ದು. ಆ ಒಂದು ಬ್ರಿಟಿಷರು ಅವರು ಎಷ್ಟು ಬಾರಿ ಸಂಭಾವನೆಯನ್ನು ತಂದು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆಧಾರದ ಮೇಲೆ ಅವರಿಗೆ ಒಂದು ಸಂಭಾವನೆ ರೂಪದಲ್ಲಿ ಅವರಿಗೆ ಹಣವನ್ನು ನೀಡ್ತಾ ಇದ್ದರು. ಓಕೆನಾ. ಈ ರೀತಿಯಾಗಿ ನೀಡುವಂಥ ಒಂದು ಪದ್ಧತಿಗೆ ಫೋಟಿಗೆ ಅಂತ ಕರಿತಾ ಇದ್ದರು. ಓಕೆನಾ. ಇನ್ನು ಉಳಿದ ಕೆಳದರ್ಜೆಯ ತಲಾರಿ, ನೀರುಗಂಟಿ ಮುಂತಾದವರಿಗೆ ಸರ್ಕಾರಿ ಜಮೀನನ್ನು ಇನಾಮ್ ಜಮೀನೆಂದು ವ್ಯವಸಾಯಕ್ಕೆ ತೋಟಿ ಅನುಭವ ವಹಿಸಿಕೊಡಲಾಗಿತ್ತು. ಇನ್ನು ಶಾನುಭೋಗರು ಮತ್ತು ಪಟೇಲರಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ರೈತರ ಪಟ್ಟಾ ಜಮೀನು ದಾಖಲೆ ನಿರ್ವಹಣೆಯೊಂದಿಗೆ ಸರ್ಕಾರಕ್ಕೆ ಭೂ ಕಂದಾಯ ವಸೂಲು ಮಾಡಿ ಖಜಾನೆಗೆ ಜಮಾ ಮಾಡುತ್ತಿದ್ದರು. ಇನ್ನು ಸರ್ಕಾರದ ಕಾರ್ಯ ನಿರ್ವಹಿಸುವ ಈ ಗ್ರಾಮಾಧಿಕಾರಿಗಳನ್ನು ಅನುವಂಶಿಕವಾಗಿ ಮುಂದುವರಿಸಲು ಗ್ರಾಮಾಧಿಕಾರಿಗಳ ಕಾಯ್ದೆಯನ್ನು ರಚಿಸಲಾಗಿತ್ತು. ಇನ್ನು ತಾಲೂಕು ಮಟ್ಟದಲ್ಲಿ ಇಲಾಖೆಯ ಜವಾಬ್ದಾರಿ ಹೊತ್ತಿದ್ದ ಅಮಲ್ದಾರರಿಗೆ ಹೋಬಳಿ ಹಂತದಲ್ಲಿ ಶೇಕ್ದಾರ್, ಗ್ರಾಮ ಮಟ್ಟದಲ್ಲಿ ಶಾನುಭೋಗರು ಮತ್ತು ಪಟೇಲರು ಇನ್ನು ಇಲಾಖಾ ಕಾರ್ಯಗಳಲ್ಲಿ ಸಹಕರಿಸುತ್ತಿದ್ದರು. ಇವರಿಗೆ ಕೆಳ ಹಂತದಲ್ಲಿ ತೋಟಿ, ತಲಾರಿ ಮತ್ತು ನೀರುಗಂಟಿ ಮುಂತಾದ ಕೆಳದರ್ಜೆ ನೌಕರರನ್ನು ಕೂಡ ಅವರಿಗೆ ಸಹಕರಿಸಲಿಕ್ಕೆ ಇಟ್ಟಿದ್ದರು. ಈ ರೀತಿಯಾಗಿ ನಮಗಿಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದರೆ, ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಅಡಿಯಲ್ಲಿ ಯಾರೆಲ್ಲ ಬರ್ತಾ ಹೋಗ್ತಾರೆ ಅಂದರೆ ಅಮಲ್ದಾರರು ಅಂತ ಬರ್ತಾ ಹೋಗ್ತಾರೆ. ಯಾರಲ್ಲಿ ತಾಲೂಕು ಮಟ್ಟದಲ್ಲಿ ಅಮಲ್ದಾರರು ಅಂತ ಬರ್ತಾರೆ, ಹೋಬಳಿ ಮಟ್ಟದಲ್ಲಿ ಶೇಕ್ದಾರ್ ಬರ್ತಾರೆ, ಗ್ರಾಮ ಮಟ್ಟದಲ್ಲಿ ಶಾನುಭೋಗ್ ಮತ್ತು ಪಟೇಲರು ಅಂತ ಬರ್ತಾರೆ. ಇಲಾಖೆಯ ಕಾರ್ಯಗಳನ್ನು ಸಹಕರಿಸಿದ್ದರು. ಇವರಿಗೆ ಯಾರಿಗೆ? ಶೇಕ್ದಾರ್, ಅಮಲ್ದಾರವರಿಗೆ
ಆ ಒಂದು ಕೆಳ ಹಂತದಲ್ಲಿ ಈ ಗ್ರಾಮ ಮಟ್ಟದಲ್ಲಿ ಆಯಾ ಗ್ರಾಮಗಳಲ್ಲಿ ತೋಟಿ ಆಗಿರ್ಬೋದು, ತಲಾರಿ ಆಗಿರ್ಬೋದು, ನೀರುಗಂಟಿ ಅಂತಕ್ಕಂಥ ಒಂದು 3 ರೀತಿಯ ಒಂದು ಹುದ್ದೆಗಳಲ್ಲಿ ಇರತಕ್ಕಂಥವ್ರು ಆ ಕೆಳದರ್ಜೆಯ ನೌಕರರು ಮೇಲ್ದರ್ಜೆಯ ನೌಕರರಿಗೆ ಸಹಕರಿಸ್ತಾ ಇದ್ದರು. ಯಾವ ರೀತಿ ಸಹಕರಿಸ್ತಾ ಇದ್ದರಂದರೆ, ಊರಲ್ಲಿ ಮಳೆಯಾದರೆ ಅವರಿಗೆ ತಿಳಿಸೋದು, ಯಾರಾದರೂ ಸರಿ ಹೋದರೆ ಅಥವಾ ಮರಣ ಹೊಂದಿದರೆ ಅವರಿಗೆ ತಿಳಿಸೋದು, ಅದು ಆ ಥರ ಯಾವುದಾದ್ರೂ ಒಂದು ಜಾತ್ರೆ ನಡೀತಾ ಇದ್ದರೆ ಅವರಿಗೆ ತಿಳಿಸೋದು, ನಂತರ ದನ ಕರುಗಳಿಗೆ ಏನಾದರೂ ಬಹುಶಃ ಹುಷಾರ ತಪ್ಪಿದರೆ ಅದನ್ನು ಮೇಲ್ದರ್ಜೆ ನೌಕರಿಗೆ ತರಿಸೋದು. ಇದು ಎಲ್ಲ ಯಾರ ಕೆಲಸ? ತೋಟಿ ಆಗಿರ್ಬೋದು, ತಲಾರಿ ಆಗಿರ್ಬೋದು, ನೀರುಗಂಟಿ ಇಂತಕ್ಕಂಥ ಒಂದು 3 ಹುದ್ದೆಗಳಲ್ಲಿ ಏನಿದ್ದಾರೋ ಇವರ ಒಂದು ಕೆಲಸ ಆಗಿತ್ತು. ಇನ್ನು ಅನುವಂಶವಾಗಿ ನಡೆದುಕೊಂಡು ಬರುತ್ತಿದ್ದ ಈ ವ್ಯವಸ್ಥೆಯನ್ನು ರದ್ದುಗೊಳಿಸ್ತಾರೆ ಮುಂದಿನ ಒಂದು ದಿನಗಳಲ್ಲಿ. ಅದು ಯಾವಾಗ ಅಂದರೆ 1961ರಲ್ಲಿ ಕರ್ನಾಟಕ ಗ್ರಾಮಾಧಿಕಾರಿಗಳ ರದ್ದತಿ ಕಾಯಿದೆ. ಇದನ್ನು ನೆನಪು ಇಟ್ಟುಕೊಳ್ಳೋದಷ್ಟೇ ಅಲ್ಲದೆ ಅಚ್ಚು ಮಾಡ್ಕೊಂಡು ಬಿಡಿ, ಓಕೆನಾ? ಯಾಕೆಂದರೆ ಒಂದು ಅಂಕ ಫಿಕ್ಸ್ ಆಗಿ ಬಂದೇ ಬರುತ್ತೆ. 1961ರಲ್ಲಿ ಕರ್ನಾಟಕ ಗ್ರಾಮಾಧಿಕಾರಿಗಳ ರದ್ದತಿ ಕಾಯ್ದೆ ಜಾರಿಗೆ ಬಂತು. ದಿನಾಂಕ 1 ಫೆಬ್ರವರಿ 1963ರಿಂದ ಆನುವಂಶಿಕ ಗ್ರಾಮ ನೌಕರಿಗಳನ್ನು ಅವುಗಳಿಗೆ ಸಂಬಂಧಿಸಿದ ವೇತನವನ್ನು ರದ್ದುಗೊಳಿಸ್ತಾರೆ, ಓಕೆನಾ? ಇದನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಂಡು ಮತ್ತು ಅಚ್ಚು ಮಾಡಿಕೊಳ್ಳಿ. ಇದರಿಂದಾಗಿ ಶಾನುಭೋಗರು ಮತ್ತು ಪಟೇಲರು ತಮ್ಮ ಹುದ್ದೆಯನ್ನು ಕಳೆದುಕೊಂಡರು. ಇವರಿಗೆ ಕಾರ್ಯ ಜವಾಬ್ದಾರಿಯನ್ನು 1964 ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಜಾರಿಗೊಳಿಸುವ ಮೂಲಕ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ವಹಿಸಲಾಯಿತು. ಇನ್ನು ಕೆಳದರ್ಜೆಯ ತೋಟಿ ಆಗಿರ್ಬೋದು, ತಲಾರಿ ಹುದ್ದೆಗಳು ಮತ್ತು ನೀರುಗಂಟಿ ಅಂತ ನಾವು ನೋಡ್ತಾ ಹೋಗ್ತೀವಿ, ಅದನ್ನು ರದ್ದುಗೊಳಿಸಿದ್ದರಿಂದ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು 1978ರಲ್ಲಿ ಗ್ರಾಮದಲ್ಲಿ ಗ್ರಾಮ ಸಹಾಯಕರನ್ನು ನೇಮಕ ಮಾಡಲಾಯಿತು. ಈ ರೀತಿಯಾಗಿ ಗ್ರಾಮದಲ್ಲಿ ಅನೇಕ ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀವಿ. ಇನ್ನು ಮುಂದಿನ ಒಂದು ಭಾಗ 1ರಿಂದ ಭಾಗ 12ರವರೆಗೆ ನಾವು ಏನು ನೋಡ್ತಾ ಹೋಗ್ತೀವಿ, ಅದಕ್ಕೆ ಈ ರೀತಿಯಾಗಿ ನಾವು ಅದನ್ನು ರದ್ದುಗೊಳಿಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ಗೋರ್ಮೆಂಟ್ನ ಒಂದು ಅಂಡರಲ್ಲಿ ಹೋಗಿಬಿಡುತ್ತೆ. ಯಾವುದು? ಗ್ರಾಮ ಲೆಕ್ಕಾಧಿಕಾರಿ ಅಂತಕ್ಕಂಥದ್ದು. ಆರಂಭದಲ್ಲಿ ತೋಟಿ ಆಗಿರ್ಬೋದು, ತಲಾರಿ ಆಗಿರ್ಬೋದು, ನೀರುಗಂಟಿ ಆಗಿರ್ಬೋದು, ಈ ರೀತಿಯಾಗಿ ಗ್ರಾಮ ಸಹಾಯಕರು ಇದ್ದರು. ಇಲ್ಲಿ 1978ರಲ್ಲಿ ಗ್ರಾಮ ಸಹಾಯಕರನ್ನು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಅವರೇ ಖುದ್ದಾಗಿ ಗೋರ್ಮೆಂಟ್ನವರೇ ಒಂದು ನೇಮಕಾತಿ ಆಧಾರದ ಮೇಲೆ ನೇಮಿಸ್ತಾ ಹೋಗ್ತಾರೆ. ಈ ರೀತಿಯಾಗಿ ನಾವು ಇದೊಂದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದರಿಂದ ಇಲ್ಲಿ ಯಾವುದೇ ರೀತಿಯ ಭಾಗಗಳನ್ನು ಅಥವಾ ವಿಧಿಗಳನ್ನು ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ನಿಜವಾದ ಬಾವಿಯಲ್ಲಿ ನಾವು ಇನ್ನೂ ಇಳಿದಿಲ್ಲ, ಓಕೆನಾ? ಮುಂದಿನ ಒಂದು ತರಗತಿ ಕ್ಲಾಸ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ತಮಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಕ್ಲಾಸ್ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದ್ರ ಮೂಲಕ ಈ ವಿಚಾರವನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಒಂದು ಕ್ಲಾಸ್ ಅಥವಾ ತರಗತಿಗಳಲ್ಲಿ ನಾನು ಹೇಳುವಂಥ ಪ್ರತಿಯೊಂದು ವಿಚಾರವನ್ನು ತಮಗೆ ನೋಟ್ ಮಾಡಿಕೊಳ್ಳಬೇಕು, ಓಕೆನಾ? ಇಲ್ಲಿ ನಾನು ಆರಂಭದಲ್ಲಿ ಹೇಳ್ತಾ ಹೋಗ್ತೀನಿ, ನೋಟಿ ಮಾಡಿಕೊಳ್ಳದ ಹೊರತು ಕ್ಲಾಸನ್ನು ಕೇಳಬೇಡಿ, ಓಕೆನಾ? ನೋಟ್ ಮಾಡಿಕೊಂಡ್ರೆ ಮಾತ್ರ ಕ್ಲಾಸನ್ನು ಕೇಳಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ನಾನು ಏನಕ್ಕೆ ನೋಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಈ ಕ್ಲಾಸನ್ನು ತಾವು 1 ಬಾರಿ ಅಥವಾ 2 ಬಾರಿ ಕೇಳಲಿಕ್ಕೆ ತಮಗೆ ಸಾಧ್ಯ ಆಗುತ್ತೆ. ಪುನಃ ಕೇಳಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಹಾಗಾಗಿ ಪುನಃ ತಾವು ಬರೆದಿರ್ತಕ್ಕಂಥ ನೋಟ್ಸನ್ನು ಓದಲಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ಅದು ಅದಕ್ಕೆ ಯಾವುದೇ ರೀತಿಯ ಚಾರ್ಜಿಂಗ್ ಆಗಿರ್ಬೋದು ಅಥವಾ ಮೊಬೈಲ್ಗೆ ನೆಟ್ ಆಗಿರ್ಬೋದು ಅಥವಾ ಒಂದು ನೋಟ್ಬುಕ್ಕಿಗೆ ನೆಟ್ ಆಗಿರ್ಬೋದು ಅವಶ್ಯಕತೆ ಇರೋದಿಲ್ಲ. ಬರೆದಿಟ್ಕೊಂಡು ಬಿಟ್ಟರೆ ಯಾವಾಗ ಬೇಕಾದರೂ ನೋಡ್ಬೋದು, ಓಕೆನಾ? ಈ ರೀತಿಯಾಗಿ ನಾನು ಹೇಳುವಂಥ ಉದ್ದೇಶ, ತಾವು ಭಾಳಷ್ಟು ವಿಚಾರವಂತರು ಜೊತೆಗೆ ಬುದ್ಧಿವಂತರು ಆಗಿರುವುದರಿಂದ ಮುಂದಿನ ಒಂದು 15 ಅಂಕಗಳನ್ನು ಗಳಿಸಿಕೊಳ್ಳುವುದನ್ನು ಬಗ್ಗೆ ಯೋಚನೆ ಮಾಡಿ, ಓಕೆನಾ? ಈ ರೀತಿಯಾಗಿ ನಾವು ಇದನ್ನು ನಾನು ಬಹಳಷ್ಟು ವಿವರಣೆ ನೀಡುವಂಥ ಸಂದರ್ಭದಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಲಿಕ್ಕೂ ಕೂಡ ತಮಗೆ ಸಾಧ್ಯ ಆಗಿರಬೇಕು. ಜೊತೆಗೆ ಮುಂದಿನ ಒಂದು ತರಗತಿಗಳಲ್ಲಿ ಭಾಗ 1ರಿಂದ ಭಾಗ 12ರವರೆಗಿನ ಏನು ವಿಧಿಗಳು ಮತ್ತು ಏನು ವಿಚಾರಗಳು ಬರ್ತಾ ಹೋಗ್ತವೆ ಅದನ್ನು ತಮಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಏನು ಮಾಡ್ತಾ ಹೋಗಿ ಅಂದರೆ, ನಮಗೆ ಏನು ನಾವು ಶಾರ್ಟ್ಸ್ ವಿಡಿಯೋ ಹಾಕ್ತಾ ಇದ್ದೀವಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನಿತರ ಮ್ಯಾರಥಾನ್ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ, ಇಂಗ್ಲೀಷ್, ಹಿಂದಿ, ಆಮೇಲೆ ಸಮಾಜ ವಿಜ್ಞಾನ, ಜೊತೆಗೆ ಇನ್ನಿತರ ಹಲವು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಭೂಗೋಳಶಾಸ್ತ್ರ, ಸೈನ್ಸ್, ಮೆಂಟಲ್ ಎಬಿಲಿಟಿ, ಆಮೇಲೆ GKಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವು ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಒಂದು ಚಾನಲ್ಗೆ ತಾವು ಏನು ಮಾಡ್ತಾ ಹೋಗ್ತೀವಿ ಅಂದರೆ, ಒಂದು ಕಂಟಿನ್ಯೂಯಸ್ ಆಗಿ ನಮ್ಮೊಂದಿಗೆ ಇರೋದರ ಮೂಲಕ ತಾವು ಅತಿ ಹೆಚ್ಚು ಅಂಕ ಗಳಿಸಲಿಕ್ಕೆ ಬಹುಶಃ ಸಹಕಾರಿ ಆಗುವಂಥ ಕ್ಲಾಸ್ಗಳನ್ನು ತಮಗೆ ನೀಡುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇಲ್ಲಿ ನಾವು ಕೇವಲ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದರಿಂದ ಇದನ್ನು ತಾವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಲಿಕ್ಕೂ ಕೂಡ ತಮಗೆ ಸಾಧ್ಯ ಆಗಿರಬೇಕು. ಈ ರೀತಿಯಾಗಿ ನಾವು ಒಟ್ಟು ಭಾಗ 12 ಭಾಗಗಳನ್ನು ಮುಂದಿನ ಒಂದು ತರಗತಿಗಳಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಹಲವು ವಿಚಾರಗಳನ್ನು
ತಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ಈ ಒಂದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686K ಅಂತಕ್ಕಂಥ ಏನು ಚಾನಲ್ನ ಟೀಮ್ ಏನಿದೆ ನೋಡಿ, ಈ ಟೀಮು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಟೀಮ್. ಏಕೆಂದರೆ ಕರ್ನಾಟಕದಲ್ಲಿ ಯಾರು ಮಾಡದೇ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ಲಾಸನ್ನು ಮಾಡ್ತಾ ಇರತಕ್ಕಂಥದ್ದು. ಮುಂದಿನ ತರಗತಿಗಳಲ್ಲಿ ಯಾವುದೇ ರೀತಿಯ ತಮ್ಮ ಸಮಯವನ್ನು ವೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಬದಲಿಗೆ ಡೈರೆಕ್ಟಾಗಿ ಭಾಗ 1ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ಮತ್ತು ಕರ್ತವ್ಯಗಳು ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ತಮಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನಿತರ 10 ಹಲವು ವಿಚಾರಗಳನ್ನು ತಮಗೆ ಆ ಒಂದು ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ತಾವು ಒಂದು ನೋಟ್ಬುಕ್ನಲ್ಲಿ ಬರೆದುಕೊಳ್ಳಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ಓಕೆನಾ? ಅಲ್ಲಿವರೆಗೂ ನಮ್ಮೊಂದು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಸ್ನೇಹಿತರೊಂದಿಗೂ ಮತ್ತು ತಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಿದ್ದರೆ ಅದಕ್ಕೂ ಕೂಡ ಶೇರ್ ಮಾಡೋದರ ಮೂಲಕ ನಮಗೂ ಕೂಡ ಒಂದು ಬೆನಿಫಿಟ್ ಆಗುತ್ತೆ ಮತ್ತು ಸಹಕಾರಿ ಆಗುತ್ತೆ ಮತ್ತು ತಮಗೂ ಕೂಡ ಒಂದು ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದು ವಿಚಾರವನ್ನು ಹೇಳ್ತಾ, ತಮ್ಮ ಒಂದು ಸಮಯವನ್ನು ನಮ್ಮ ಒಂದು ಕ್ಲಾಸಿಗೆ ಕೇಳಲಿಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.